टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಕಿವೀಸ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಇವತ್ತು ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಕ್ರಿಕೆಟ್ ಪ್ರಿಯರ ಪಾಲಿಗೆ ಇವತ್ತು ಸೂಪರ್ ಸಂಡೇ. ಎಲ್ಲೆಲ್ಲೂ ಕೂಡ ಕ್ರಿಕೆಟ್ ಜೋರ. ಭಾರತದ ಗೆಲುವಿಗಾಗಿ ಜೈಕಾರ. ಇವತ್ತಿನ ಪಂದ್ಯದಲ್ಲಿ ಗೆಲ್ಲುವ ಹಾಟ್ ಫೇವರೇಟ್ ತಂಡ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಟೀಮ್ ಇಂಡಿಯಾ. ಆದರೆ ನ್ಯೂಜಿಲೆಂಡ್ ಕೂಡ ಅಂಡರ್ಡಾಗ್ಸ್. ಯಾವಾಗಲೂ ಯಾವುದೇ ಸೀರೀಸ್ ಇದ್ರೂ ಕೂಡ, ಯಾವುದೇ ಟೂರ್ನಿ ಇದ್ರೂ ಕೂಡ ನ್ಯೂಜಿಲೆಂಡ್ ಅಂಡರ್ಡಾಗ್ಸ್ ಆಗೇನೆ ಪರ್ಫಾರ್ಮ್ ಮಾಡ್ತಾ ಬರ್ತಾರೆ. ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನವನ್ನು ನೀಡಿರುವಂತಹ ನ್ಯೂಜಿಲೆಂಡ್ ಕಳೆದ ಪಂದ್ಯದಲ್ಲಿ ಭಾರತದ ಮೇಲೆ ಸೋತಿದೆ. ಆ ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ನ್ಯೂಜಿಲೆಂಡ್ ತಂಡ ಕೂಡ ಇದೆ. ಇನ್ನು 2000 ಇಸ್ವಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ, ಆಗ ICC ನಾಕೌಟ್ ಅನ್ನುವಂಥ ಸೀರೀಸ್ ಏನು ನಡೀತಾ ಇತ್ತು 2000ಅಲ್ಲಿ. ಸೊ ಆಗ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿ ಆಗಿದ್ವು ಫೈನಲ್ಸ್ನಲ್ಲಿ. ಆ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಗೆದ್ದಿತ್ತು. ಸೊ 25 ವರ್ಷಗಳ ಸೇಡಿದೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ, ICCಯ ಟೂರ್ನಿಯಲ್ಲಿ ಭಾರತ ನ್ಯೂಜಿಲೆಂಡನ್ನು ಬಗ್ಗು ಬಡಿಬೇಕು ಅಂತ ಹೇಳಿ 25 ವರ್ಷಗಳಿಂದಲೂ ಕೂಡ ಕಾಯ್ತಾ ಇದೆ. ಅದು ಲಾಸ್ಟ್ ಟೈಮ್ ಆಯಿತು. ಬಟ್ ನಾಕೌಟ್ ಅಂತ ಇವತ್ತು ಫೈನಲ್ಸ್. ಸೊ ಫೈನಲಲ್ಲಿ ನ್ಯೂಜಿಲೆಂಡ್ನ ಸೋಲಿಸಬೇಕು ಅನ್ನುವಂಥ ಒಂದು ತವಕ ಸಹಜವಾಗಿ ಭಾರತೀಯರಲ್ಲಿ ಇದ್ದೇ ಇದೆ. ಸೊ ಅದಕ್ಕೋಸ್ಕರ ಪೂಜೆ ಪುನಸ್ಕಾರಗಳು ಕೂಡ ಈಗ ನಡೀತಾ ಇದೆ. ಟೀಮ್ ಇಸ್ ಗುಡ್. ಇವಾಗ ಸ್ವಲ್ಪ ಎವ್ರಿಬಡಿ ಅವಾಗ ಡಿಪೆಂಡೆಂಟ್ ಇತ್ತು, ಇವ್ರು ಆಡ್ಬೇಕು ಅವ್ರು ಆಡ್ಬೇಕಂತ. ಇವಾಗ ಶ್ರೇಯಸರ್, ಗಿಲ್, ಅಕ್ಷರ್ ಪಟೇಲ್ ಎವ್ರಿಬಡಿ ಇಸ್ ಇನ್ ಫಾರ್ಮ್. ಜಡೇಜಾ, everybody is batting very well, bowling very well, fielding very well. Correct. And Rohit Sharma is really lucky to have a very good team. I think champion trophy sati namde anta kaanutte anta adavaru ಭರವಸೆ ಇದೆ. ಇಂಡಿಯಾ ಬಂದು ಈಗ ವರ್ಲ್ಡ್ ನಂಬರ್ 1 ಟೀಮ್, ಅದು ಮಾತೇ ಇಲ್ಲ. ಆದರೂ ನ್ಯೂಜಿಲೆಂಡ್ನವರು ತುಂಬ ಒಳ್ಳೆ ಫೀಲ್ಡ್ ಮಾಡುವಂಥ ಪ್ಲೇಯರ್ಸ್. ಆಮೇಲೆ ಅವ್ರ ಫೀಲ್ಡಿಂಗ್ ಇದೆಯಲ್ಲ, ಆಮೇಲೆ ಪ್ಲೇಯರ್ಸು ಅಷ್ಟೇ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ನ್ಯೂಜಿಲೆಂಡ್. ಆದರೂ ನಮ್ಮ ದೇಶ, ನಮ್ಮ ಭಾರತದಲ್ಲಿ ನಮ್ಮ ಪ್ಲೇಯರ್ಸು ಯಾವಾಗಲೂ ಕೂಲಾಗಿ ಆಡಿಗೆ ಗೆಲ್ತಾರೆ ಅನ್ನೋ ಅಭಿಮಾನನೂ ಇದೆ, ಕಾನ್ಫಿಡೆನ್ಸ್ ಇದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ, ಆಲ್ ಮೆಂಬರ್ಸ್, ಆಲ್ ಕ್ರಿಕೆಟ್. ಇವತ್ತು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಹಣಾಹಣಿ. ಯಾರು ಗೆಲ್ಲಬೇಕು? ಅಫ್ಕೋರ್ಸ್ ನಮ್ಮ ಟೀಮ್ ಇಂಡಿಯಾನೇ ಗೆಲ್ಲಬೇಕು. ನಾನು ಕೂಡ ಶಾಲಾ ಕಾಲೇಜ್ ದಿವಸಗಳಲ್ಲಿ ಕ್ರಿಕೆಟ್ ಆಡಿದವನು, ಪೇಸ್ ಬೌಲರ್ ಆಗಿದೆ, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿದೆ. ನನ್ನ ಅಚ್ಚುಮೆಚ್ಚಿನ ಆಟ. ಸೊ ನಾನು ಬಯಸೋದು ಯಾವಾಗಲೂ ನಮ್ಮ ಭಾರತ ಗೆಲ್ಲಬೇಕು ಅಂತ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಅಫ್ಕೋರ್ಸ್ ಟೀಮ್ ಇಂಡಿಯಾಗೆ ನಮ್ಮ ಸಪೋರ್ಟ್ ಇರುತ್ತೆ. ಇಡೀ ಭಾರತನೇ ಸಪೋರ್ಟ್ ಮಾಡ್ತಿದೆ ಈ ಮ್ಯಾಚ್ಗೆ. ಚೆನ್ನಾಗಿ ಆಡ್ಲಿ ಎಲ್ಲರೂ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಆಲ್ ದ ಬೆಸ್ಟ್ ಇಂಡಿಯಾ, ಗೋ ಇಂಡಿಯಾ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆದರೆ ಸೋಲು ಗೆಲುವು ಇದ್ದದ್ದೇ, ಚೆನ್ನಾಗಿ ಆಡಲಿ ಅನ್ನೋದಷ್ಟೇ. ಎಲ್ಲರನ್ನೂ ಮನೋರಂಜಿಸಲಿ, ಒಂದು ಆಟದ ಮೂಲಕ ಎಲ್ಲ ದೇಶಗಳನ್ನು ಒಟ್ಟುಗೂಡಿಸಲಿ, ಎಲ್ಲ ಕ್ರೀಡಾಭಿಮಾನಿಗಳನ್ನು ಒಟ್ಟುಗೂಡಿಸಲಿ. ಎಲ್ರಿಗೂ ಒಳ್ಳೆಯದು. ನಮ್ಮ ಇಂಡಿಯಾ ಫಿನಾಲೆಗೆ ಬಂದಿದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್. ಈ ಸಲ ನಮ್ಮ ಇಂಡಿಯಾ ಗೆಲ್ಲೇಬೇಕು, ಗೆಲ್ಲುತ್ತೆ, ಅಷ್ಟು ಗ್ಯಾರಂಟಿ ಇದೆ. 100% ಗೆದ್ದೇ ಗೆಲ್ಲುತ್ತೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಮ್ಯಾಚ್ ನೋಡಲಿಕ್ಕೆ. ಸೊ ಆಲ್ ದ ಬೆಸ್ಟ್ ನಮ್ಮ ಟೀಮ್ಗೆ. ನಾವು ಮತ್ತೆ ಗೆಲ್ತೀವಿ. ಸೊ ಹೀಗೆ ಎಲ್ಲರೂ ಕೂಡ ವಿಶ್ವಾಸನ ಹೇಳ್ತಾ ಇದ್ದಾರೆ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂಥದ್ರ ಬಗ್ಗೆ ಶುಭ ಹಾರೈಕೆಗಳು ಕೂಡ ಬರ್ತಾವೆ. ನಾವು ಪ್ರತಿನಿಧಿ ಶಕುಂತಲಾ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಫೀಲ್ಡ್ನಲ್ಲಿದ್ದಾರೆ ಶಕುಂತಲಾ ಆಲ್ರೆಡಿ. ಸೊ ಅಲ್ಲಿರುವಂತಹ ಒಂದಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಸೊ ಇವತ್ತಿನ ಮ್ಯಾಚ್ನ ಹೇಗೆ ಎದುರು ನೋಡ್ತಾ ಇದ್ದಾರೆ, ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಎಸ್, ಓವರ್ ಟು ಯು ಶಕುಂತಲಾ. ನಿಮ್ಮ ಜೊತೆಗಿರುವಂತಹ ಅಭಿಮಾನಿಗಳು ಹೇಗೆ ಇವತ್ತು ಎಕ್ಸೈಟ್ ಆಗಿದ್ದಾರೆ, ಜೊತೆಗೆ ಭಾರತ ಗೆಲ್ಲುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಹೇಗಿದೆ, ಹೇಗೆ ವಿಶ್ವಾಸನ ಹೇಳ್ತಾರೆ ಅವರು? ಶಕುಂತಲಾ. ಎಸ್ ರಹಮಾನ್, ಈಗ ನಾವು ಗಮನಿಸ್ತಾ ಇದ್ದಂತೆ ಕಿವೀಸ್ ಹಾಗೂ ಭಾರತದ ಪಂದ್ಯ ಅಂದ್ರೆ ಈಗಾಗಲೇ ಜೋಶಿಂದ ತುಂಬಿರುವಂತದ್ದು. ಜೊತೆಗೆ ಇವತ್ತು ಸೂಪರ್ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಸೊ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಕೂಡ ಈಗಾಗಲೇ ಫೀಲ್ಡ್ ನಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹೇಗಿದೆ ಜೋಶ್? ಇಂಡಿಯಾ ಇವತ್ತಿನ ಪಂದ್ಯಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ನೋಡೋದಕ್ಕೆ? ತುಂಬಾ ಎಕ್ಸೈಟೆಡ್ ಆಗಿದೆ ಮೇಡಮ್. ಸೊ ವಿ ಆರ್ ಹೋಪಿಂಗ್ ವಿರಾಟ್ ಕೊಹ್ಲಿ ಟುಡೇ ವಿಲ್ ಪರ್ಫಾರ್ಮ್
and he will hit. ಗಂಗನಂ ಸ್ಟೆಪ್ ಹಾಕೋದಂತೂ ಪಕ್ಕ ಅಂತೀರಾ? Yes. Okay. So ಕಿವೀಸ್ ಪಂದ್ಯ ಅಂತಂದ್ರೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ ಆಗಿದೆ. ಆ್ಯಕ್ಚುಲ್ ಆಗಿ ನಾವು ಹೋಪ್ ಮಾಡ್ತಾ ಇರೋದು ಇಂಡಿಯಾ ಇವತ್ತು ಗೆದ್ದೇ ಗೆಲ್ಲೋದು. ಯಾಕಂದರೆ ಪ್ರೀಮಿಯರ್ ಇದರಲ್ಲಿ ನಾವು ಒಂದು ಮ್ಯಾಚ್ ಗೆದ್ದೀವಿ ಅವ್ರ ಮೇಲೆ. ಸೊ ಅದೇ ಜೋಶಲ್ಲಿ ಮತ್ತು ಆ ಕಂಡೀಷನ್ಸಲ್ಲಿ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಾವು ಇಟ್ಕೊಂಡಿದ್ದೀವಿ. ಮತ್ತು ಈ ICC ಟ್ರೋಫಿನ ಗ್ಯಾರಂಟಿ, ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾ ಗೆಲ್ಲೇಬೇಕು, ಗೆದ್ದೇ ಗೆಲ್ಲುತ್ತೆ ಅನ್ನೋ. ಓಕೆ, ನಮ್ಮ ಪುಟಾಣಿ ಕೂಡ ಇದ್ದಾನೆ. ಸೊ ಯಾರಿಷ್ಟ ನಿನಗೆ ತುಂಬಾ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇವತ್ತು ಗಂಗನಂ ಸ್ಟೆಪ್ ಹಾಕ್ತಾರಾ ಹಾಗಾದ್ರೆ? ವಿರಾಟ್ ಬೈಗೆ ಆಗಾಗ ಬಳಸ್ತಾ ಇದೆ ವಿರಾಟ್. ಓಕೆ, ಸೊ ನೀವು ಕೂಡ ಕ್ರಿಕೆಟ್ ಹೌದು ಮ್ಯಾಮ್. ಸೊ ಇವತ್ತಿನ ಮ್ಯಾಚ್ ಎಷ್ಟು ಎಕ್ಸೈಟ್ ಆಗಿದೆ ಮ್ಯಾಮ್? ಆಕ್ಚುಲಿ 2019 ಅಲ್ಲಿ ಸೆಮಿಫೈನಲ್ಸ್ ಹೋದ್ವಿ. ಈ ರಿವೆಂಜ್ ತಗೋಬೇಕು ಇವಾಗ. ಹಾರ್ದಿಕ್ ಪಾಂಡ್ಯ ಇಂದ ಲಾಸ್ಟ್ ಟೈಮ್ 2017 ಫೈನಲ್ಸ್ ಆಯ್ತಲ್ಲ, ಏನ್ ಪರ್ಫಾರ್ಮೆನ್ಸ್ ಬಂದ್ರೆ ಈ ಸಲ ಬರಬೇಕು ಪರ್ಫಾರ್ಮೆನ್ಸ್. ಇಂಡಿಯಾ ಗೆಲ್ಬೇಕಂದ್ರೆ ಇಂಡಿಯಾ ಗೆಲ್ಲುತ್ತೆ ಅಂತೀರಾ? ಇಂಡಿಯಾ ಗೆಲ್ತದೆ. ಓಕೆ, ಸೊ ನಮ್ಮ ಮತ್ತೊಬ್ರು ಕ್ರಿಕೆಟ್ ಅಭಿಮಾನಿ ಇದ್ದಾರೆ ಫೀಲ್ಡ್ ಅಲ್ಲಿ. ಅಂತೂ ಸಿಕ್ಕಾಪಟ್ಟೆ ಬಿಸಿ ಆಗಿದ್ರಿ. ಸೊ 2:30ಗೆ ರೆಡಿ ನಾವು ಮ್ಯಾಚ್ ನೋಡೋದಕ್ಕೆ? ಎಸ್, ರೆಡಿ. ಆಲ್ರೆಡಿ ಲೀಗಲ್ಲಿ ಗೆದ್ದಿದ್ದಾರೆ. ಸೊ ಇವಾಗಲೂ ನಾವು ಅದೇ ಆಲೋಚನೆ ಮಾಡ್ತಾ ಇರೋದು. ಫಸ್ಟ್ ಬ್ಯಾಟಿಂಗ್ ಬಿತ್ತಂದ್ರೆ 300+ ಮಾಡಿಬಿಟ್ಟು ಅವ್ರನ್ನ ಇದು ಮಾಡ್ಬೋದು, ಅಥವಾ ಸೆಕೆಂಡ್ ಬ್ಯಾಟಿಂಗ್ ಬಿತ್ತಂದ್ರೆ ವಿ ನೀಡ್ ಟು ಥಿಂಕ್ ಅಬೌಟ್ ದ ಬೌಲರ್ಸ್ ಆಲ್ಸೋ. ಅಂಡ್ ಐ ವಿಶ್ ಇಂಡಿಯಾ ಟು ವಿನ್ ದ ಮ್ಯಾಚ್. ಸೊ ಟಾಸ್ ಗೆಲ್ಬೇಕು ಅಂತೀರಾ? ಏನ್ ಚಾಲೆಂಜಸ್ ಇದೆ ಅಂತೀರಾ? ಪಿಚ್ ಸ್ಲೋ ಆಗಿರುತ್ತೆ. ಟಾಸ್ ಗೆದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ತೊಗೊಂಡು ಒಂದು 300 ರನ್ಸ್ ಮಾಡಿದ್ರೆ ಅವರಿಗೆ ಒಂದು 200-250 ಒಳಗೆ ನಾವು ಶಟ್ ಡೌನ್ ಮಾಡ್ಬೋದು. ಓಕೆ, ಯಾರು ನಿಮ್ಮ ಫೇವರೇಟ್? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಬಾರಿಸ್ತಾರೆ ಅನ್ಸುತ್ತಾ? ಆಲ್ರೆಡಿ 2-3 ಇನ್ನಿಂಗ್ಸ್ ಚೆನ್ನಾಗಿ ಬಂದಿದೆ. ಸೊ ಐ ಹೋಪ್ ಇವತ್ತು ಬರುತ್ತೆ ಒಂದು ಸೆಂಚುರಿ. ಐ ಹೋಪ್. ಸೊ ಯಾರು ಭಯ ಕಾಡ್ತಾ ಇದೆ ಕಿವೀಸ್ ನಲ್ಲಿ? ಕೇನ್ ವಿಲಿಯಮ್ಸನ್ ಹಾಗೂ ರಚಿನ್ ರವೀಂದ್ರ ಇವರಿಬ್ರು, ಆಮೇಲೆ ಮಿಚ್ ಸ್ಯಾಂಟ್ನರ್ ಸ್ಪಿನ್ನಿಂಗ್. ಸೊ 25 ವರ್ಷಗಳ ಇತಿಹಾಸದಲ್ಲಿ ಏನಿತ್ತು, ಆ 25 ವರ್ಷಗಳ ಇತಿಹಾಸವನ್ನ ಮುರಿದು ಇವತ್ತು ಇಂಡಿಯಾ ವಿನ್ ಆಗುತ್ತೆ ಅಂತ ಹೇಳ್ತಿದ್ದೀರಾ? 100% ವಿನ್ ಆಗುತ್ತೆ. ಸೊ ಇದು ಕ್ರಿಕೆಟ್ ಅಭಿಮಾನಿಗಳ ಮಾತಾಗಿದೆ ರಹಮಾನ್. ಯಾಕಂದ್ರೆ 25 ವರ್ಷಗಳ ಕಾಲ ಕಾದಿದ್ದಾರೆ ಈ ಒಂದು ಸುದಿನಕ್ಕಾಗಿ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ನಾವು ಈ ಬಾರಿ ಮುತ್ತಿಟ್ಟೇ ಇಡ್ತೀವಿ, ಈ ಬಾರಿ ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ. ಈ ವಾರ ಅಂದ್ರೆ ಸೂಪರ್ ಸಂಡೇ ಆಗಿರೋದ್ರಿಂದ ಈ ವಾರ ಎಲ್ರಿಗೂ ಕೂಡ ಜಯ ಸಿಗ್ಲಿ, ಭಾರತಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಿದ್ದಾರೆ. ನಮ್ಮ ಆಶಯ ಕೂಡ ಅದೇ ಆಗಿದೆ. ಸೊ ಮ್ಯಾಚ್ಗಾಗಿ ಈಗಾಗಲೇ ಕ್ಷಣಗಣನೆ ಪ್ರಾರಂಭ ಆಗಿದೆ. ಅಭಿಮಾನಿಗಳಲ್ಲೂ ಕೂಡ ಕಾತರತೆ ಹೆಚ್ಚಾಗಿದೆ. ಎಸ್, ಥ್ಯಾಂಕ್ ಯು ಶಕುಂತಲಾ. ಹಾಗೆ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಕೂಡ ಜಾಯ್ನ್ ಆಗಿದ್ದಾರೆ. ಕಿರಣ್ ಸೂರ್ಯ ಜೊತೆಗೂ ಕೂಡ ಮಾತಾಡ್ತಾ ಹೋಗೋಣ. ಸೊ ಒಟ್ಟಿನಲ್ಲಿ ಇವತ್ತು ಸೂಪರ್ ಸಂಡೇ ಆಗಿರೋದ್ರಿಂದಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯವನ್ನು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಸಂಡೇ, ಸೊ ಎಲ್ಲ ಕೆಲಸಗಳನ್ನು ಬೇಗ ಮುಗಿಸಿ ಮಧ್ಯಾಹ್ನದಿಂದ ಟಿವಿ ಸೆಟ್ ಮುಂದೆ ಎಲ್ಲರೂ ಕೂಡ ಹಾಜರಾಗ್ತಾರೆ. ಹಾಗೆ ನಿಮ್ಮ ಟಿವಿ ನಲ್ಲೂ ಕೂಡ ಈ ಪಂದ್ಯದ ಕಂಪ್ಲೀಟ್ ವಿಶ್ಲೇಷಣೆ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರದಲ್ಲಿ ನೀವು ವೀಕ್ಷಿಸಬಹುದು. ನಮ್ಮ ಜೊತೆಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವರು ಇವತ್ತಿನ ಮ್ಯಾಚ್ನ ಒಂದು ವಿಶ್ಲೇಷಣೆಯನ್ನು ನೀಡ್ತಾರೆ. ಸೊ ಜೊತೆಗೆ ಅಭಿಮಾನಿಗಳಿರ್ತಾರೆ, ಅವರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ. ನೀವು ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಟಿವಿ ನೈನ್ನಲ್ಲಿ 1 ಗಂಟೆಗೆ ನೋಡ್ಬೋದು. ಜೊತೆಗೆ ಸಾಕಷ್ಟು ಜನ ಈಗಾಗಲೇ ರಾಜ್ಯಾದ್ಯಂತ ವಿಶಸ್ ಕಳಿಸಿದ್ದಾರೆ. ಭಾರತ ತಂಡ ಗೆಲ್ಲಲಿ ಅಂತ ಹಾರೈಸಿದ್ದಾರೆ. ಭಾರತ ತಂಡ ನಿಶ್ಚಿತವಾಗಿಯೂ ಕೂಡ ಗೆಲ್ತದೆ, ಒಳ್ಳೆ ಫಾರ್ಮ್ನಲ್ಲಿದೆ. ಹೀಗಾಗಿ ನಾನು ಭಾರತ ತಂಡಕ್ಕೆ ಶುಭವನ್ನು ಕೋರ್ತೇನೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತಲೂ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ICC ಕ್ರಿಕೆಟ್ ಮ್ಯಾಚು ಈ ದೇಶದ ಜನ ಭಾಳ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ದುಬೈಲಿ ನ್ಯೂಜಿಲೆಂಡ್ ಮೇಲೆ ನಡೀತಾ ಇರ್ತಕ್ಕಂಥ ಫೈನಲ್ ಮ್ಯಾಚ್ನಲ್ಲಿ ನಮ್ಮ ಭಾರತ ಇಲ್ಲಿ ತನಕ ಭಾಳ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಜಯಗಳಿಸ್ಕೊ ಬಂದಿದೆ. ಇವತ್ತು ಅಂತಿಮವಾಗಿ ಫೈನಲಲ್ಲೂ ಗೆದ್ದು ಕಪ್ಪನ್ನು ಪಡೆಯುವಂಥದ್ದಾಗಲಿ ಅಂತೇಳಿ ಈ ನಾಡಿನ ಜನತೆ ಪರವಾಗಿ ನಾನು ಕೇಳ್ಕೊತೀನಿ. ದುಬೈಯಲ್ಲಿ ನಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ 2 ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಅದಕ್ಕೆ ಫೈನಲ್ ಇರೋದ್ರಿಂದ ಇಂಡಿಯಾ ಗೆಲ್ಲಬೇಕು. ಎಲ್ಲ ನಮ್ಮ ಕ್ರಿಕೆಟ್ ಆಡುವಂಥ ಏನು ಆಟಗಾರರಿದ್ದಾರೆ ಎಲ್ಲರಿಗೂ ದೇವರು ಒಳ್ಳೆ ಶಕ್ತಿ ಕೊಟ್ಟು, ಒಳ್ಳೆ ಬಲ ಕೊಟ್ಟು ನ್ಯೂಜಿಲೆಂಡ್ ಮೇಲೆ ಗೆಲ್ಲಬೇಕು ಅನ್ನೋದು ಆಸೆ ಇದೆ. ಖಂಡಿತವಾಗ್ಲೂ ನಾವು ಗೆಲ್ತೀವಿ. ದುಬೈಯಲ್ಲಿ ನಡೀತಾ ಇರ್ತಕ್ಕಂಥ ICC ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಇದೊಂದು ರೀತಿ ಮಿನಿ ವರ್ಲ್ಡ್ ಕಪ್ ಇದ್ದಾಗೇನೆ. ಇವತ್ತು ಭಾರತ ದೇಶ ಉತ್ತಮ ಸಾಧನೆ ಮಾಡಿ ಫೈನಲ್ಗೆ ಬಂದಿದೆ. ನಮ್ಮ ಆಟಗಾರರು ಕೂಡ ಎಲ್ಲರೂ ಕೂಡ ಉತ್ತಮವಾದಂಥ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದು ಬೌಲಿಂಗ್ ವಿಭಾಗ ಇರ್ಬೋದು, ಬ್ಯಾಟಿಂಗ್ ವಿಭಾಗ ಇರ್ಬೋದು, ಎಲ್ಲ ಫೀಲ್ಡಿಂಗ್ ಇರ್ಬೋದು, ಕೀಪಿಂಗ್ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ನಿರೀಕ್ಷೆ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಕೂಡ ಸಲ್ಲಿಸ್ತೇನೆ ಮತ್ತು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೀನಿ.
ಮೊನ್ನೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಎಸ್ ಕಿರಣ್, ಓಟು ಯು, ನಿಮ್ಮ ಜೊತೆ ಇರುವಂತಹ ಅಭಿಮಾನಿಗಳು ಇವತ್ತಿನ ಪಂದ್ಯವನ್ನ ಹೇಗೆ ಎದುರು ನೋಡ್ತಾ ಇದ್ದಾರೆ? ಸಾಕಷ್ಟು ಜನ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ ನಿಮ್ಮ ಹಿಂದೆ, ಉತ್ಸುಕರಾಗಿದ್ದಾರೆ ಮಾತಾಡೋದಕ್ಕೆ ಇವತ್ತಿನ ಮ್ಯಾಚ್ ಬಗ್ಗೆ. ಎಸ್, ಓಟು ಯು ಕಿರಣ್. ಹೌದು ರೇಮನ್, ಖಂಡಿತವಾಗಲೂ ಕೂಡ ಇವತ್ತು ಮಧ್ಯಾಹ್ನ ನಡೀತಿರುವಂತಹ ಭಾರತ ನ್ಯೂಜಿಲೆಂಡ್ ತಂಡದ ಮ್ಯಾಚ್ನಲ್ಲಿ ಭಾರತ ತಂಡ ಗೆಲ್ಲಿ ಅಂತೇಳಿ ಈಗಾಗಲೇ ಕೂಡ ಅಭಿಮಾನಿಗಳು ಸಾಕಷ್ಟು ವಿಷಯನ ಕೂಡ ಮಾಡ್ತಾ ಇರುವಂಥದ್ದು ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಮಹಿಳಾ ಅಭಿಮಾನಿಗಳು ಕೂಡ ಸೇರಿರುವಂಥದ್ದು. ಸದ್ಯ ನಾನೀಗ ನ್ಯಾಷನಲ್ ಕಾಲೇಜ್ನ ಗ್ರೌಂಡ್ನಲ್ಲಿ ಕೂಡ ಇದ್ದೀನಿ. ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಭಾರತ ತಂಡಕ್ಕೆ ವಿಶ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ. ತಾವು ಇವತ್ತಿನ ಮ್ಯಾಚ್ನಲ್ಲಿ ಯಾರು ತಮ್ಮ ನೆಚ್ಚಿನ ಆಟಗಾರ ಮತ್ತು ತಿರ್ಗಾ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚಿನ ಬಗ್ಗೆ ಹೇಳುವಂಥದ್ದಾದ್ರೆ? ಇದು ಈ ಮ್ಯಾಚಲ್ಲಿ ನಮ್ಮ ನೆಚ್ಚಿನ ನಾಯಕ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಿದ್ದಾರೆ. 80+ ರನ್ಸ್ ಎಲ್ಲ ಸ್ಕೋರ್ ಮಾಡಿದ್ದಾರೆ. ಇಂಡಿಯಾ ಟೀಮ್ ಕೂಡ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಬೌಲಿಂಗು ಎಲ್ಲ ಚೆನ್ನಾಗಿದೆ. ಆ ಟೀಮಲ್ಲೂ ಕೂಡ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಇಂಡಿಯಾ ಟೀಮಿಗೆ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಂಡಿಯಾ ಗೆಲ್ಲುತ್ತೆ. ಆಲ್ ದ ಬೆಸ್ಟ್. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂಥದ್ದು. ಸರ್, ಈಗಾಗಲೇ ಭಾರತ ತಂಡ ಒಂದು ಮ್ಯಾಚನ್ನು ಕೂಡ ಸೋಲ್ದೆ ಫೈನಲ್ಗೆ ಈಗಾಗಲೇ ಲಗ್ಗೆಯನ್ನು ಇಟ್ಟಿರುವಂಥದ್ದು. ಇವತ್ತು ಫೈನಲ್ ಮ್ಯಾಚ್ ಇರುವಂಥದ್ದು. ತಾವು ಕೂಡ ಹಿರಿಯರಿದ್ದೀರಾ, ಕ್ರಿಕೆಟರ್ ಇದ್ದೀರಾ, ಏನು ಹೇಳ್ತೀರಾ ಸರ್? ಸರ್, ಫಸ್ಟ್ ಆಫ್ ಆಲ್ ಇಂಡಿಯಾ ಅವರಿಗೆ ಆಲ್ ದ ಬೆಸ್ಟ್. ಇವತ್ತು ಫೈನಲ್ ಮ್ಯಾಚು ತುಂಬ ರೋಚಕವಾಗಿರುತ್ತೆ ಹಾಗೂ ಎರಡು ಟೀಮೂ ಸಮಬಲವಾಗಿದೆ. ಬಟ್ ಇವತ್ತು ಯಾರು ಇವತ್ತಿನ ದಿನ ಗೇಮ್ ಯಾರಿಗಿರುತ್ತೆ ಒಳ್ಳೆ ಇದಿರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಆಗಲಿ ಬೇರೆ ಆಗಲಿ ಎಲ್ಲರೂ ಚೆನ್ನಾಗಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ನಮ್ಮ ಇಂಡಿಯಾಗೆ ಆಲ್ ದ ಬೆಸ್ಟ್. ಸರ್, ದುಬೈ ಸ್ಟೇಡಿಯಮ್ಮು ಸ್ಪಿನ್ನರ್ಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅನ್ನುವಂಥದ್ದು. ನಮ್ಮ ಭಾರತ ತಂಡದಲ್ಲಿ ಈಗಾಗಲೇ ಕೂಡ ವರುಣ್ ಚಕ್ರವರ್ತಿ ಈ ಥರದ್ದೆಲ್ಲರೂ ಕೂಡ ಇದ್ದಾರೆ. ಯಾರ ಬೌಲಿಂಗ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಅನ್ಸುತ್ತೆ? ನನಗನ್ಸೋ ಮಟ್ಟಿಗೆ ವರುಣ್ ಚಕ್ರವರ್ತಿ ಅವರು ತುಂಬ ಫಾರ್ಮಲ್ಲಿದ್ದಾರೆ. ಬಟ್ ಅವ್ರದ್ದು ಎಫೆಕ್ಟಿವ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ 2 ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವ್ರದ್ದು ತುಂಬ ಚೆನ್ನಾಗಿ ಬಾಲ್ ಟರ್ನ್ ಆಗ್ತಾ ಇದೆ ಮತ್ತು ಒಳ್ಳೆ ಎಕನಾಮಿ ರೇಟಲ್ಲೂ ಅವ್ರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ನನಗನ್ಸೋ ವರುಣ್ ಚಕ್ರವರ್ತಿ ಶೈನ್ ಆಗ್ಬೋದು. ಮತ್ತೊಬ್ಬರು ಕೂಡ ನನ್ನ ಜೊತೆಯಲ್ಲಿರುವಂಥದ್ದು. ಇವತ್ತಿನ ಮ್ಯಾಚ್ನಲ್ಲಿ ತಮ್ಮ ನೆಚ್ಚಿನ ಆಟಗಾರರು ಯಾರು ಅನ್ನುವಂಥದ್ದು? ನನಗೆ ಇಂಡಿಯಾ ಕಡೆಯಿಂದ KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಇಷ್ಟ. ಅಂದರೆ ಫಸ್ಟ್ ಆಫ್ ಆಲ್ ಇಂಡಿಯಾನೇ ಗೆಲ್ಲುತ್ತೆ ಇವತ್ತು, ಅವರೇ ಗೆಲ್ಲಬೇಕು. ಅದು ಬಿಟ್ಟು ಆ ಕಡೆನೂ ಚೆನ್ನಾಗಿದ್ದಾರೆ. ರಚಿನ್ ರವೀಂದ್ರ, ಕೇನ್ ಮಾಮ ಅವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ನಾವು ಫಸ್ಟ್ ಅವ್ರಿಬ್ರು ತಡೆದಿಟ್ಟಿದ್ರೆ ಇನ್ನೇನೂ ಆಗಲ್ಲ. ನಮ್ಮದೇ ಇಂಡಿಯಾದೇ ಪಕ್ಕ ಮ್ಯಾಚು. ಬೌಲಿಂಗು ಚೆನ್ನಾಗಿದೆ, ಎಲ್ಲ ನೀಟಾಗಿ ಆಡ್ತಿದ್ದಾರೆ. ಒಂದು ಸೋಲ್ದೇನೆ ಫುಲ್ಲು ಮೊನ್ನೆ ಥರ ಲಾಸ್ಟ್ ಏನೂ ಆಗಬಾರ್ದು, ಚೆನ್ನಾಗಿ ಆಡಿದ್ರೆ ಸಾಕು. ಮೊನ್ನೆ ತಡೆದಿಟ್ಟಿದ್ದೀವಿ. ಇವಾಗ 300+ ಬಂದರೆ ಆರಾಮಾಗಿ ನಾವು ಬೌಲಿಂಗ್ ಮಾಡಿ ಫಸ್ಟ್ ಟಾಸ್ ಯಾವ್ದು ಗೆಲ್ತಾರೆ ಅದು ನೋಡಿಕೊಂಡು ಏನಾದರೂ 300+, 350+ ಕೊಟ್ಟರೆ ಆರಾಮಾಗಿ ಇದು ಮಾಡ್ಬೋದು. ಈಗಾಗಲೇ ಬ್ಯಾಟಿಂಗ್ ಲೈನಪ್ ಕೂಡ ತುಂಬ ಅದ್ಭುತವಾಗಿರುವಂಥದ್ದು ಭಾರತ ತಂಡದ್ದು. ತಾವು ಕೂಡ ಹೇಳ್ತಾ ಇದ್ರಿ ವಿರಾಟ್ ಕೊಹ್ಲಿ, KL ರಾಹುಲ್ ಅಂತೇಳಿ. ಪಾಕಿಸ್ತಾನದ ಮ್ಯಾಚ್ ಮೇಲೆ ಕೂಡ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಆತತ್ರ ತುಂಬ ದೊಡ್ಡ ಮೊತ್ತದ ಒಂದು ರನ್ನನ್ನು ಕೂಡ ಬಾರಿಸಿದ್ರು. ಇವತ್ತಿನ ಮ್ಯಾಚ್ನಲ್ಲಿ ಅವರ ಪರ್ಫಾರ್ಮೆನ್ಸ್ ಯಾವ ಥರವಾಗಿರುತ್ತೆ ಅಂತ ವಿಶ್ವಾಸ ಇದೆ ತಮಗೆ? ಒಳ್ಳೆ ಫಾರ್ಮಲ್ಲೇ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ಅವ್ರೇನಾದರೂ ಆಡಿದ್ರೆ ನಿಂತ್ಕೊಂಡ್ರೆ ಸಾಕು, ಒಂದು 90, 100 ಎಲ್ಲ ಹೊಡೆದ್ರೆ ಆರಾಮಾಗಿ ಸ್ಟ್ಯಾಂಡ್ ಸಿಗುತ್ತೆ. ಬೇರೆಯವ್ರು ಯಾರು ಕಷ್ಟ ಆಗಲ್ಲ. ಇವಾಗ ಶ್ರೇಯಸ್ ಅವರು ಫಾರ್ಮಲ್ಲಿ ಇದ್ದಾನೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಬಂದು ಒಳ್ಳೆ ಸ್ಕೋರ್ ಕೊಟ್ಟರೆ ಆರಾಮಾಗಿ ಡಿಫೆಂಡ್ ಮಾಡ್ಬೋದು. ಕಡೆದಾಗ ಭಾರತ ತಂಡಕ್ಕೆ ಯಾವ ರೀತಿಯಲ್ಲಿ ವಿಶ್ ಮಾಡ್ತೀರಾ? ಇಂಡಿಯಾ ಗೆಲ್ಲಬೇಕು ಇಷ್ಟೇ ಕೇಳ್ಕೊಳ್ಳೋದು. ಇಂಡಿಯಾ ಮಸ್ಟ್ ವಿನ್. ಅಂದ್ರೆ ರೇಮನ್, ಇವಿಷ್ಟು ಕೂಡ ಇಲ್ಲಿರುವಂತ ಅಭಿಮಾನಿಗಳು ಹೇಳ್ತಿರುವಂತ ಮಾತಂದ್ರೆ ಇವತ್ತು ಭಾರತ ತಂಡ ಖಂಡಿತವಾಗ್ಲೂ ಕೂಡ ಜಯಗಳಿಸುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ ಈಗಾಗಲೇ ಇಲ್ಲಿರುವಂತ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಕಿರಣ್.